ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ಜನರ ಒಂದು ಗೊಂದಲ ಏನಿದೆ ಅಂತ ಹೇಳಿದ್ರೆ, ಈಗ ಏನು ರೀಸೆಂಟಾಗಿ ಕಾಲ್ ಆಗಿದೆ 2026ರ ಒಂದು ಇದರಲ್ಲಿ 2026ಕ್ಕೆ ನೋಡ್ತಾ ಹೋದಾಗ ಪಿ ಸಿ ಕಾಲ್ ಆಗಿದೆ, ಸಿವಿಲ್ ಪಿ ಸಿ. ಸೊ ಆ್ಯಂಡ್ KSRP ಕಾಲ್ ಆಗಿದೆ, ಆ್ಯಂಡ್ ನೆಕ್ಸ್ಟು CRDR ಕಾಲ್ ಆಗಿದೆ ಸ್ನೇಹಿತರೆ. ಅದ್ರ ಜೊತೆಗೆ ವಿಲೇಜ್ ಅಕೌಂಟೆಂಟ್ ಕಾಲ್ ಆಗಿದೆ, ಆ್ಯಂಡ್ ಲ್ಯಾಂಡ್ ಸರ್ವೆ. ಓಕೆ, ಸೊ ಇದರೆಲ್ಲ ಕಾಲ್ ಆಗಿದೆ. ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಜನಗಳಲ್ಲಿ ಅಥವಾ ಅಭ್ಯರ್ಥಿಗಳಲ್ಲಿ ಹಾಗೆ ಉಳ್ಕೊಂಡಿದೆ. ಯಾವುದಂತ ಹೇಳಿದ್ರೆ, ಕಡ್ಡಾಯ ಕನ್ನಡವನ್ನು ಯಾರು ಬರಿಬೇಕು ಅಂತಕ್ಕಂಥದ್ದು ಇಲ್ಲಿ. ಸೊ ಅದೊಂದು ಪ್ರಶ್ನೆ ಹಾಗೆ ಕೆಲವೊಂದು ಮಂದಿಗೆ ಉಳಿದಿರ್ತದೆ. ಅಂದರೆ ಎಲ್ರಿಗೂ ಅಂತ ಹೇಳೋದಕ್ಕಲ್ಲ. ಸೊ ಕೆಲವೊಂದು ಜನಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಈ ಒಂದು ಕಡ್ಡಾಯ ಕನ್ನಡ ಬರಿಬೇಕಾ, ಯಾರು ಬರಿಬೇಕು, ಯಾರು ಬರಿಬಾರ್ದು ಅಂತ ಒಂದು ಕ್ಲಾರಿಟಿ ಇನ್ನೂ ಸಹ ಸಿಕ್ಕಿಲ್ಲ. ಸೊ ಯಾಕಂತಂದರೆ ಲಾಸ್ಟ್ ಒಂದು ನೋಡ್ತಾ ಹೋದಾಗ ವಿಲೇಜ್ ಅಕೌಂಟೆಂಟ್ ಕಾಲ್ ಆಗಿತ್ತು ಸ್ನೇಹಿತರೆ. ಯಾವಾಗ ಅಂತ ಹೇಳಿದ್ರೆ 2024ರಲ್ಲಿ ಆಗಿತ್ತು ವಿಲೇಜ್ ಅಕೌಂಟೆಂಟು. ಸೊ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಈ ಒಂದು ಕಡ್ಡಾಯ ಕನ್ನಡ ಅಥವಾ ಕಂಪಲ್ಸರಿ ಕನ್ನಡ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದನ್ನು ಎಲ್ಲರೂ ಬರಿಬೇಕು ಅಂತಕ್ಕಂಥದ್ದು ಇತ್ತು. ಸೊ ಕನ್ನಡ ಮೀಡಿಯಮಲ್ಲಿ ಓದಿರಲಿ ಯಾರೇ ಆಗಿದ್ರು ಅಷ್ಟೇ ಕಡ್ಡಾಯ ಕನ್ನಡವನ್ನು ಪಾಸ್ ಮಾಡಿಕೊಂಡು ನೀವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಅರ್ಹತೆಯನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು 2024ರ ಒಂದು ರೂಲ್ಸಲ್ಲಿ ಅಥವಾ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ರು. ಬಟ್ ಈಗ ಒಂದು ಚೇಂಜ್ ಇದೆ ಸ್ನೇಹಿತರೆ. ಏನದ್ರ ಬಗ್ಗೆ ನೋಡ್ತಾ ಹೋದಾಗ ಅದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಅಥವಾ ಈಗ ಏನು ಕಾಲ್ ಫಾರ್ಮ್ ಆಗಿದೆಯೋ KEA ಕಡೆಯಿಂದ ಕಾಲ್ ಆಗಿರ್ತಕ್ಕಂಥದ್ದಲ್ವಾ. ಸೊ KEA ಕಡೆಯಿಂದ ಕಾಲ್ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಏನು ರೂಲ್ಸನ್ನು ಮಾಡಿದ್ದಾರೆ 2026-25ರಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಫಸ್ಟ್ ನಾವು ತೊಗೊಳ್ತಾ ಹೋದಾಗ ಇದು PC ಸಿವಿಲ್ PCಗೆ ಸಂಬಂಧಪಟ್ಟಂಥ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಇದಾಗಿರುತ್ತೆ. ನೋಡ್ತಾ ಹೋದರೆ ನೋಡಿ, PCಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸಿದ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆ ಅಂತ ಹೇಳಿ ನೀವು PUCನಲ್ಲಾದರೂ ಆಗಿರಬಹುದು ಸ್ನೇಹಿತರೆ. ಪರೀಕ್ಷೆಗಳಲ್ಲಿ ಕನ್ನಡ ವಿಷಯ ಡಿಗ್ರಿ ಆಗಿರ್ಬೋದು. ಬಟ್ ಡಿಗ್ರಿ ಏನಾಗಿದೆ ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ಅದಕ್ಕೆ ಅನ್ನಂತ. ನೋಡಿ, ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂತಹ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದರೆ, ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡತಕ್ಕದ್ದು ಎಂದು ಆದೇಶಿಸಲಾಗಿದೆ. ಅರ್ಥ ಆಯ್ತಲ್ವ ನಿಮಗೆ? ಏನಂತ ಹೇಳಿದ್ರೆ, ಇಲ್ಲಿ SSLCಲಿ ನೀವು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಅಭ್ಯಾಸವನ್ನು ಮಾಡಿರಬೇಕಾಗಿರುತ್ತೆ. ಆ್ಯಂಡ್ ನೋಡಿ, SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆ ಅಂತ ತಗೊಂಡಾಗ ನಾವು PUC ಆಗಿರ್ಬೋದು ಸ್ನೇಹಿತರೆ, ಅಥವಾ ಡಿಗ್ರಿ ಆಗಿರ್ಬೋದು, ಪ್ರಥಮ ಭಾಷೆಯಾಗಿ ಕನ್ನಡವನ್ನು ತೊಗೊಳ್ಬೇಕಾಗುತ್ತೆ. ಆದರೆ ಒಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಈಗ PC ಎಕ್ಸಾಮ್ನ ನಾವು PUC ಮೇಲೆ ಹಾಕಿರ್ತೀವಿ ಸ್ನೇಹಿತರೆ, ಆಯಿತಾ. ಸೊ ಅದರ ಬದಲಾಗಿ ನಾವು ಡಿಗ್ರಿಯಲ್ಲಿ ಕನ್ನಡವನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ತೊಗೊಂಡು ನಾವು ಡಿಗ್ರಿನ ಕನ್ಸಿಡರ್ ಮಾಡಬೇಕಾಗುತ್ತೆ PC ಎಕ್ಸಾಮ್ಸ್ಗೆ. ಸೊ PUCನ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಹೀಗಿರಬೇಕಾದ್ರೆ, ಯಾಕಂದರೆ ಇದು ಯಾಕೆ ಹೇಳ್ತಾ ಇದ್ದೀವಿ ಅಂತೇಳಿದ್ರೆ, ಈಗ CBSE ಅವರಾಗಿರ್ಬೋದು, ಹಿಂದಿ ಕನ್ನಡ ಏನು ಇರ್ತಾರೋ, ಇಂಗ್ಲೀಷ್ ಇರ್ತಾರೋ, ಸೊ ಅವ್ರು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಏನು ಹಿಂದಿ ಅಥವಾ ಸಂಸ್ಕೃತ ಅಥವಾ ಈ ಒಂದು ಇಂಗ್ಲೀಷ್ನ ತೊಗೊಂಡು ಡಿಗ್ರಿಯಲ್ಲಿ ಕನ್ನಡ ತೊಗೊಂಡು ಫಾಸ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅನ್ನೋದಾದರೆ, ನೀವು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ನೀವು PC ಎಕ್ಸಾಮ್ನ ಬರೀಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಅದು PUC ಅಥವಾ ಇದಕ್ಕೆ ಅರ್ಹತೆನ ಪಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಯಾವುದೇ ಈ ಥರ ಅಂತ ಕೊಟ್ಟಿದ್ದೆ ನೋಡಿ, ಯಾವುದೇ ಈ ಥರ ಆಯ್ಕೆ ಅದು ಈ ಥರ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರಲ್ವ. ಸೊ ಅದಕ್ಕೆ ಹೇಳ್ತಾ ಇರೋದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಇತರ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಯಾಕಂದರೆ ಸೊ ಅಲ್ಲಿ ಏನು ಕೊಟ್ಟಿದ್ದಾರೋ ಒಂದು ಇದನ್ನ PUC ಅಂತಕ್ಕಂಥದ್ದು, ಸೊ ಅದರಲ್ಲಿ ನೀವು ಕನ್ನಡ ಅಥವಾ ಈ ಒಂದು SSLCಯಲ್ಲಿ ನೀವು ಕಡ್ಡಾಯ ಕನ್ನಡ ಅಥವಾ ಕಡ್ಡಾಯ ಕನ್ನಡ, ಸೊ ಇದರಲ್ಲಿ ನೀವು ಉತ್ತೀರ್ಣವನ್ನು ಪಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲಿ ಎಲ್ಲದಕ್ಕೂ ಅಷ್ಟೇ ಇದೆ. ಯಾವುದಕ್ಕೆ ಈ ಒಂದು ನೋಡಿ, PC ಇದು ಎಕ್ಸಾಮ್ದು, ಇದು ಸಹ ಅಷ್ಟೇ ಸ್ನೇಹಿತರೆ. ಸೊ ಇಲ್ಲೂ SSLCಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಎಲ್ಲಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಸೊ ಅಂದರೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದು ಪಾಸ್ ಆಗಿದ್ದರೆ ನೀವು ಕಡ್ಡಾಯ ಕನ್ನಡವನ್ನು ಬರೀತಕ್ಕಂಥ ಅವಶ್ಯಕತೆ ನೆಸೆಸಿಟಿ ಇರೋದಿಲ್ಲ. ಅಥವಾ ಹಿಂದೆ ಯಾವುದೋ ಒಂದು ಎಕ್ಸಾಮಲ್ಲಿ ನೀವು ಕಡ್ಡಾಯ ಕನ್ನಡ ಪಾಸ್ ಮಾಡಿದ್ದೀರಾ ಅಂದರೆ, ಸೊ ಆ ಒಂದು ಸರ್ಟಿಫಿಕೇಟು ಸಹ ಇಲ್ಲಿ ನಡೆಯುತ್ತೆ ಸ್ನೇಹಿತರೆ. ಮತ್ತೆ ನೀವು ಬರೀಬೇಕು ಅನ್ನೋ ಒಂದು ಅವಶ್ಯಕತೆಯೂ ಸಹ ಬರೋದಿಲ್ಲ. ಸೊ ಇಷ್ಟು ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಇದು ಅಷ್ಟೇ ನೋಡಿ, KSRPಲಿ ಇರ್ತಕ್ಕಂಥದ್ದು. ಸೊ ಸೇಮ್ ಇದೆ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಇಲ್ಲ ಅಂತೇಳಿದ್ರೆ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸವನ್ನು ಮಾಡಿದರೆ ಕನ್ನಡವನ್ನು ನೀವು ಕಡ್ಡಾಯ ಕನ್ನಡ ಬರೀತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಸೊ ಆಯಿತಾ. ನಾನು ನೆಕ್ಸ್ಟ್ ಇದು ಬಂದು ಲ್ಯಾಂಡ್ ಸರ್ವೆ. ಲ್ಯಾಂಡ್ ಸರ್ವೆಲೂ ಅಷ್ಟೇ ಕೇಳಿದರೆ
ಎಸ್ ಎಸ್ ಎಲ್ ಸಿಯಲ್ಲಿ ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಸೊ ಟೋಟಲಾಗಿ ಹೇಳ್ಬೇಕಂತಂದರೆ KEA ಕಡೆಯಿಂದ ನಡೆಸ್ತಕ್ಕಂಥ 2026ರಲ್ಲಿ ಏನಿದೆಯೋ ಸೊ ಟೋಟಲಾಗಿ ಅಷ್ಟು ಎಕ್ಸಾಮ್ಸ್ಗಳಿಗೂ ಸಹ SSLC ಅಥವಾ ಅದಕ್ಕಿಂತ ಉನ್ನತ ಮಟ್ಟದಲ್ಲಿ ನೀವು ಪ್ರಥಮ ಅಥವಾ ದ್ವಿತೀಯ ಭಾಷೆಗೆ ಕನ್ನಡವನ್ನು ಅಭ್ಯಾಸ ಮಾಡಿದರೆ ಕಡ್ಡಾಯ ಕನ್ನಡವನ್ನು ಬರೀತಕ್ಕಂಥ ನೆಸೆಸಿಟಿ ಬರೋದಿಲ್ಲ ಆಯಿತಾ. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಇದು ನೋಡಿ, ವಿಲೇಜ್ ಅಕೌಂಟೆಂಟಲ್ಲೂ ಸಹ ಸೇಮ್ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ಸ್ನೇಹಿತರೆ, ಈಗ 2026 ಏನು ಕೊಟ್ಟಿದ್ರೋ ಇದಕ್ಕೆ ಅನ್ವಯ ಆಗ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಇದು ಅಪ್ಲೈ ಆಗೋದಿಲ್ಲ, ಆಗಬಹುದು ಅಥವಾ ಆಗದೂ ಸಹ ಇರಬಹುದು. ಯಾಕಂದರೆ ಲಾಸ್ಟ್ ನಾನು ಹೇಳಿದಾಗ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನಾಗಿತ್ತು, ಸೊ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟು ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಲೇಬೇಕು ಅಂತದನ್ನ ಕೊಟ್ಟಿದ್ರು. ಸೊ ಅವರು ಕನ್ನಡ ಮೀಡಿಯಮರ ಓದಲಿ ಯಾವ್ದನ್ನಾರ ಓದಲಿ ಕಂಪಲ್ಸರಿ ಈ ಒಂದು ಎಕ್ಸಾಮ್ನ ಪಾಸ್ ಮಾಡಿರಲೇಬೇಕು ಅನ್ನೋದು 2024ರಲ್ಲಿ ಕೊಟ್ಟಿದ್ರು. ಬಟ್ ಈಗ 2026 ಏನು ಕಾಲ್ ಆಗಿದೆಯೋ ಸೊ ಅಲ್ಲಿ ಆ ಒಂದು ಬೇಸ್ಮೆಂಟ್ನ ತೆಗೆದುಹಾಕಿದ್ದಾರೆ. SSLC ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಏನು ಮಾಡಿದರೆ ಅವರು ಕಡ್ಡಾಯ ಕನ್ನಡ ಬರೆಯೋ ಹಾಗಿಲ್ಲ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಉನ್ನತ ಮಟ್ಟದ ಭಾಷೆ ಕೊಟ್ಟಿದ್ದಾರೆ. ಸೊ SSLC ಕೆಲವರು ಹೇಳ್ತಾರೆ SSLCಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡಿಲ್ಲ. ಓಕೆ, PUCನಲ್ಲಿ ನೀವು ಮಾಡಿದರೂ ಸಹ ನಡೆಯುತ್ತೆ ಸ್ನೇಹಿತರೆ, ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ನೆಸೆಸಿಟಿ ಇರೋದಿಲ್ಲ. ಓಕೆ, ಇದೊಂದು ಕ್ಲಿಯರಾಗಿ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ತುಂಬ ಕಮೆಂಟ್ಸ್ಗಳು ಇದ್ರ ಮೇಲೆ ಬಂದಿದ್ವಿ ನಮಗೆ. ಸೊ ಹಾಗಾಗಿ ಇದೊಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. SSLCಯಲ್ಲಿ ಕನ್ನಡ ಪಾಸ್ ಮಾಡಿದರೆ ಕನ್ನಡ ಕಡ್ಡಾಯ ಬರೆಯೋಂಗಿಲ್ಲ. ಆ್ಯಂಡ್ PUCನಲ್ಲೂ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ಕೊಂಡಿದ್ರು ಬರೆದಿದ್ರು ಸಹ ನೀವು ಕಡ್ಡಾಯ ಕನ್ನಡ ಬರೆಯೋ ಹಾಗಿಲ್ಲ. ಆ್ಯಂಡ್ ಹಿಂದೆ ಯಾವುದೋ ಒಂದು SKE ನಡೆಸಿರ್ತಕ್ಕಂಥ ಒಂದು ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡ ಪಾಸ್ ಮಾಡಿದ್ದೀವಿ ಅಂತ ಅಂದರೂ ಸಹ ಈ ಒಂದು ಎಕ್ಸಾಮ್ನ ಬರೆಯೋ ಹಾಗಿಲ್ಲ. ಇಲ್ಲಿ ಮೇಯ್ನಾಗಿ 50 ಮಾರ್ಕ್ಸ್ನ ತೊಗೊಂಡ್ರೆ 150 ಪ್ರಶ್ನೆಗೆ 50 ಮಾರ್ಕ್ಸ್ ತೊಗೊಂಡ್ರೆ ಆರಾಮಾಗಿ ಇಲ್ಲಿ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಅದ್ರ ಮೇಲೆ ಎಷ್ಟೇ ತೊಗೊಂಡ್ರು ಸಹ ಅದು ಯಾವುದೂ ನಿಮಗೆ ಪರ್ಸೆಂಟೇಜ್ ಕನ್ಸಿಡರ್ ಆಗೋದಿಲ್ಲ ಎಕ್ಸಾಮ್ಸ್ಗೆ, ಜಸ್ಟ್ ಪಾಸ್ ಅಂತಂದರೆ ಸಾಕು ನಿಮಗೆ. ಓಕೆ, ಸೊ ಹಾಗಾಗಿ ಸ್ನೇಹಿತರೆ, ಸೊ ಯಾವುದೇ ಒಂದು ಕನ್ಫ್ಯೂಷನ್ಸ್ ಬೇಡ. ಯಾರೆಲ್ಲ ಕಡ್ಡಾಯ ಕನ್ನಡಕ್ಕೆ ಬರಿಬೇಕಂತ ಅಂದ್ಕೊಂಡಿದ್ರು, ಅಂದರೆ ಈ ಒಂದು SSLCಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಿರಲ್ಲ ಅಥವಾ PUCನಲ್ಲೂ ಲ್ಯಾಂಗ್ವೇಜ್ ತೊಗೊಂಡಿಲ್ಲ ಅಂತ ಹೇಳ್ತಿರೋ ಕನ್ನಡನ, ಸೊ ಅವರು ಡೆಫಿನೆಟಾಗಿ ಬರೀಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ಇಷ್ಟು ಬಂದು ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಆಗಿತ್ತು. ಎನಿ ಡೌಟ್ಸ್ ನೀವು ಕಮೆಂಟಲ್ಲಿ ಹಾಕ್ತಾ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಸೊಲ್ಯೂಷನ್ ಅಥವಾ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಕೆಲವೊಬ್ಬರು ಏನು ಕಮೆಂಟ್ಸ್ಗಳನ್ನ ಹಾಕಿದ್ರು ಸೊ ಅವ್ರಿಗೆ ಉತ್ತರ ಸಿಕ್ತಂತ ಅಂದ್ಕೊಳ್ತೀನಿ.